Hello guys, welcome back to my YouTube channel and welcome back to another shopping vlog. ಈ ವ್ಲಾಗ್ ಏನು ಅಂತಂದರೆ ನಂದು ಕಂಪ್ಲೀಟ್ ಪ್ರೀ ವೆಡ್ಡಿಂಗ್ ಶೂಟ್ ಪ್ರಿಪ್ರೇಷನ್ಸ್ ಆಗಿರುತ್ತೆ. ಕೆಲವೊಂದು ಔಟ್ಫಿಟ್ನ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ, ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಆಫ್ಲೈನಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ಇವತ್ತು ಮಲ್ಲೇಶ್ವರಂ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಫೋಟೋಗ್ರಾಫರ್ ನಮಗೆ 7 ಪೇರ್ ಆಫ್ ಔಟ್ಫಿಟ್ಸ್ನ ಹೇಳಿದ್ದಾರೆ, ಹಾಗಾಗಿ ಇನ್ನೂ ಸ್ವಲ್ಪ ಪರ್ಚೇಸಿಂಗ್ ಇದೆ. ಇವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದಮೇಲೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಪ್ರೀ ವೆಡ್ಡಿಂಗ್ ಶೂಟ್ಗೂ ಪ್ಯಾಕಿಂಗ್ ಎಲ್ಲ ಯಾವ ರೀತಿ ಮಾಡಿಕೊಂಡೆ ಅಂತಲೂ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಒಂದೆರಡು ಬಾಲ್ ಗೌನ್ಸ್ನ ರೆಂಟಿಗೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನಾಳೆ ಇಲ್ಲ ನಾಡಿದ್ದು ಹೋಗಬೇಕು ಸ್ಟುಡಿಯೋಗೆ. ಅದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾವ ರೀತಿ ಗೌನ್ಸ್ನ ನಾನು ಪರ್ಚೇಸ್ ಮಾಡಿದೆ ಆ್ಯಂಡ್ ರೆಂಟಿಗೆಲ್ಲ ಎಷ್ಟು ಪೇ ಮಾಡಿದೆ ಅಂತ. ಕಂಪ್ಲೀಟ್ ನಂದು ಪ್ರೀ ವೆಡ್ಡಿಂಗ್ ಶೂಟ್ ಪ್ರಿಪ್ರೇಷನ್ಸ್ ಈ ವ್ಲಾಗ್ ಆಗಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವ್ಲಾಗು ಸ್ಕಿಪ್ ಮಾಡಿದೆ ನೋಡಿ. ನಾನು ಇವಾಗ ಹೊರಡ್ತಿದ್ದೀನಿ, ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಸ್ ಯೂಶುವಲ್ ಮೆಟ್ರೋಲ್ಲೇ ಬಂದಿದ್ದೆ. ಮೆಟ್ರೋಲ್ಲಿ ಮಂತ್ರಿ ಸ್ಕ್ವೇರಲ್ಲಿ ಇಳ್ಕೊಂಡು ಅದಾದಮೇಲೆ ನಾನು ಮಲ್ಲೇಶ್ವರಂ 8th ಕ್ರಾಸ್ ಸೈಡ್ ಬಂದೆ. ನನಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಔಟ್ಫಿಟ್ಸ್ ಬೇಕಿತ್ತು ಅಂದೆ ಅಲ್ವಾ, ಅದಕ್ಕೆ ಅನ್ಫಾರ್ಚುನೇಟ್ಲಿ ನನಗೆ ಬೇಕಾಗಿರೋ ಪ್ಯಾಟ್ರನಲ್ಲಿ ಔಟ್ಫಿಟ್ ಸಿಗಲಿಲ್ಲ. ಸುಮಾರು ಶಾಪ್ನಲ್ಲಿ ನೋಡಿದೆ. ಇಟ್ಸ್ ಓಕೆ, ಆನ್ಲೈನಲ್ಲೇ ಚೆಕ್ ಮಾಡಿ ಪ್ಲೇಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ಆಕ್ಸೆಸರೀಸ್ನ ಪರ್ಚೇಸ್ ಮಾಡೋದಕ್ಕೆ ಈ ಶಾಪ್ಗೆ ಬಂದೆ. ನೀವು ಯಾರಾದರೂ ಮಲ್ಲೇಶ್ವರಂ 8th ಕ್ರಾಸ್ಗೆ ಹೋದರೆ ಒಂದ್ಸಿ ಶಾಪ್ಗೆ ವಿಸಿಟ್ ಮಾಡಿ. ನಿಮ್ಗೇನಾದರೂ ಆಕ್ಸೆಸರೀಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ಶಾಪ್ ನೇಮು ಮಾರುತಿ ಬ್ಯಾಂಗಲ್ ಶಾಪ್ ಅಂತ ಇದೆ. ಅಲ್ಲೇ 8th ಕ್ರಾಸಲ್ಲಿ ತುಂಬ ಯೂನಿಕ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಎಲ್ಲ ಥರ ಕಲೆಕ್ಷನ್ಸು ಇಲ್ಲಿ ಇದೆ. ನನ್ನ ವೆಡ್ಡಿಂಗ್ಗೆ ನನಗೆ ಸ್ವಲ್ಪ ಸೈಡ್ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತಲ್ಲ ಬಳೆ ಶಾಸ್ತ್ರ ಟೈಮಲ್ಲಿ, ಸೊ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್, ನೀವೇ ನೋಡ್ತಿರ್ಬೋದು. ನಾನು ಅವ್ರ ಹತ್ರನೇ ಸ್ವಲ್ಪ ಗ್ರೀನ್ ಬ್ಯಾಂಗಲ್ಸ್ನ ಇಸ್ಕೊಂಡು ಟ್ರಯಲ್ ಕೂಡ ಮಾಡಿದೆ ಹೇಗೆ ಕಾಣ್ತಿದೆ ಅಂತ. ಈ 3ನ ನಾನು ಪರ್ಚೇಸ್ ಮಾಡಿದೆ. ನನ್ನ ಮನೆಗೆ ಹೋದ್ಮೇಲೆ ನಾನು ಇದು ಕಂಪ್ಲೀಟ್ ಡೀಟೇಲ್ಸ್ನ ಇದೇ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಆ ಶಾಪಲ್ಲಿ ನಂದು ಲೈಟಾಗಿ ಶಾಪಿಂಗ್ ಮುಗೀತು. ಅದಾದಮೇಲೆ ಸ್ಟ್ರೀಟಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸಿ ನೆಕ್ಸ್ಟ್ ನಾನು ಮಂತ್ರಿ ಮಾಲ್ಗೆ ಬಂದೆ. ಇಲ್ಲೂ ಕೂಡ ಸ್ವಲ್ಪ ನಾನು ಪರ್ಚೇಸಿಂಗ್ ಮಾಡಬೇಕಿತ್ತು. ಫಸ್ಟು ನಾನು ಟ್ರೆಂಡ್ಸಿಗೆ ಹೋದೆ. ಇಲ್ಲೂ ಕೂಡ ನೈಟ್ ವೇರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಹೋಗಿದ್ದ ಟೈಮಲ್ಲಿ ನನಗೆ ಬೇಕಾಗಿದ್ದ ಬ್ರ್ಯಾಂಡ್ ಅವೈಲಬಲ್ ಇರಲಿಲ್ಲ, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ನಾನು ಇಲ್ಲೇನು ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟು ನಾನು ಅಲ್ಲೇ ಸ್ಪಾರ್ ಇತ್ತು, ಅಲ್ಲಿಗೆ ಹೋದೆ. ಸ್ಪಾರ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಈಸಿ ಬೈ ಅಂತ ಸ್ಟೋರ್ ಇದೆ. ಅಲ್ಲಿ ನೈಟ್ ವೇರ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಕೂಡ ಸುಮಾರು ನೈಟ್ ವೇರ್ಸ್ ಇಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಇವಾಗೂ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಪ್ರೈಸ್ ಕೂಡ ತುಂಬ ರೀಸನಬಲ್, ಅಷ್ಟೇನು ಕಾಸ್ಟ್ ಇಲ್ಲ. ನಾನಿಲ್ಲಿ ಯಾವ ಥರ ನೈಟ್ ವೇರ್ಸ್ ಆ್ಯಂಡ್ ಎಷ್ಟು ನೈಟ್ ವೇರ್ಸ್ನ ತೊಗೊಂಡೆ ಅಂತೇಳಿ ಮನೆಗೆ ಹೋದ್ಮೇಲೆ ಇದೇ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲೇ ಮಂತ್ರಿ ಮಾಲಲ್ಲೇ ಜುಡಿಯೋ ಇದೆಯಲ್ಲ, ಅಲ್ಲಿಗೆ ಬಂದೆ. ನಂದು ಕಂಪ್ಲೀಟ್ ಪ್ರೀ ವೆಡ್ಡಿಂಗ್ ರಿಲೇಟೆಡ್ ಪೆಂಡಿಂಗ್ ಏನೇನಿದೆಯೋ ಶಾಪಿಂಗ್ ಅದು ಮುಗಿಸ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಪದೇ ಪದೇ ಮತ್ತೆ ಓಡಾಡೋಕ್ಕಾಗಲ್ಲ, ಬಿಕಾಸ್ ವೆಡ್ಡಿಂಗ್ ರಿಲೇಟೆಡ್ ವರ್ಕ್ಸ್ ಕೂಡ ಇನ್ನೂ ತುಂಬ ಇದೆ. ಇಲ್ಲೂ ಕೂಡ ಲೈಟಾಗಿ ಶಾಪಿಂಗ್ ಮಾಡಿದೆ. ಆ್ಯಂಡ್ ಜುಡಿಯೋದಲ್ಲಿ ಇವಾಗ ಸ್ಲಿಪ್ಪರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಆ್ಯಸ್ ಯೂಶುವಲ್ ನಾನು ಮನೆಗೆ ಹೋದ್ಮೇಲೆ ಇದೇ ವ್ಲಾಗಲ್ಲೇ ತೋರಿಸ್ತೀನಿ. ನೆಕ್ಸ್ಟು ಜುಡಿಯೋ ಆಪೋಸಿಟೇ ಒಂದು ಇನ್ಸೈಡ್ ಬ್ರ್ಯಾಂಡ್ ಅವ್ರದ್ದು ಕಾಸ್ಮೆಟಿಕ್ ಶಾಪ್ ಇದೆ. ಅಲ್ಲಿ ಸ್ವಲ್ಪ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದೆ. ಇಲ್ಲಿಗೆ ಶಾಪಿಂಗ್ ಮುಗೀತು. ಸೊ ತುಂಬ ಅಶ್ವಾಗಿ ಹೋಗ್ಬಿಟ್ಟಿತ್ತು ಓಡಾಡಿ. ಸ್ವಲ್ಪ KFC ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲೇ KFCಗೆ ಬಂದೆ. ಮನೆಗೆ ಬಂದೆ. ಇವತ್ತು ಫುಲ್ ಡೇ ಶಾಪಿಂಗ್ ಮಾಡಿ ಮಲ್ಲೇಶ್ವರಮಲ್ಲಿ ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗ್ಬಿಟ್ಟಿದೆ. ಸೊ ನಾನು ಇವಾಗ ಮಲ್ಕೊತೀನಿ. ನಾಳೆ ನಾನು ಮಲ್ಲೇಶ್ವರಮಿಂದ ಏನೇನು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಗುಡ್ ನೈಟ್, ಗುಡ್ ಮಾರ್ನಿಂಗ್. ನಿನ್ನೆ ಮಲ್ಲೇಶ್ವರಮಲ್ಲಿ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದೆ ಅಂದ್ಬಿಟ್ಟು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಒಂದು ಜಂಪ್ ಸೂಟ್ ಬೇಕಿತ್ತು ಪ್ಲಾಜೋ ಥೀಮಲ್ಲಿ, ಬಟ್ ಅದು ನನಗೆ ಸಿಗಲಿಲ್ಲ. ಮಲ್ಲೇಶ್ವರಂ 8th ಕ್ರಾಸಲ್ಲಿ ಒಂದು ಸುಮಾರು ಶಾಪ್ನ ಹುಡುಕ್ತೆ, ಸಿಗಲಿಲ್ಲ. ಅದಾದಮೇಲೆ ಆನ್ಲೈನಲ್ಲಿ ಸರ್ಚ್ ಮಾಡಿದೆ, ಅಜೋದಲ್ಲಿ ಅವೈಲಬಲ್ ಇತ್ತು. ಅದರಲ್ಲಿ ಏನೇ ಪ್ಲೇಸ್ ಮಾಡಿದೆ. ಅದು ಡೆಲಿವರ್ ಆದಮೇಲೆ ನಾನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದಾದಮೇಲೆ ನನಗೆ ವೈಟ್ ಕಲರ್ದು ಗೋ ಬೇಕಿತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆ. ಇದನ್ನು ತೊಗೊಂಬರೋದಕ್ಕೆ ಮಲ್ಲೇಶ್ವರಂ 8th ಕ್ರಾಸ್ ಮಾರುತಿ ಬ್ಯಾಂಗಲ್ ಶಾಪ್ ಅಂತ ಒಂದು ಸ್ಟೋರ್ ಇದೆ, ಅಲ್ಲಿಗೆ ಹೋಗಿದ್ದೆ. ಇದನ್ನು ತೊಗೊಂಡು ಪೇ ಮಾಡಿದ್ದಾದಮೇಲೆ ಅವರು ಮ್ಯಾಮ್ ನಮ್ಮದು ಪಕ್ಕದಲ್ಲೇ ಇನ್ನೊಂದು ಶಾಪ್ ಇದೆ, ತುಂಬ ಕಲೆಕ್ಷನ್ಸ್ ಇದೆ, ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿದ್ರು. ನೋಡೋದಕ್ಕೆ ಅಂತ ಹೋಗೇ 3050 ರುಪೀಸ್ ಏನೋ ಬಿಲ್ ಮಾಡಿದೆ ನಿನ್ನೆ. ಬಟ್ ತುಂಬ ಯೂನಿಕ್ ಕಲೆಕ್ಷನ್ಸ್ ಇತ್ತು ಆ ಶಾಪಲ್ಲಿ. ಏನೇನು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಥರದೊಂದು ತೊಗೊಂಡೆ, ಮುಹೂರ್ತಕ್ಕೆ ಬೇಕಲ್ಲ ಆರ್ಟಿಫಿಷಿಯಲ್ ಹೂದು. ಅದಾದಮೇಲೆ ಒಂದು ಮಿರರ್ನ ತೊಗೊಂಡೆ.
ನೆಕ್ಸ್ಟ್ ಈ ಥರದೊಂದು ಹೇರ್ ಬ್ಯಾಂಡ್ನ ತೊಗೊಂಡೆ. ಅದಾದಮೇಲೆ ಬ್ಯಾಂಗಲ್ಸ್ ತೊಗೊಂಡೆ. ಬಳೆ ಶಾಸ್ತ್ರಕ್ಕೆ ಬೇಕು ನನಗೆ ಮದುವೆಗೆ, ಸೊ ಹಾಗಾಗಿ ಸೈಡ್ ಬ್ಯಾಂಗಲ್ಸ್ನ ತೊಗೊಂಡೆ. ಈ 4 ಒಂದೇ ಥರ ಡಿಸೈನ್ ಇದೆ. ಆ್ಯಂಡ್ ಇದು ಮಿಡಲ್ ಬ್ಯಾಂಗಲ್ಸ್ ಎಲ್ಲ ಲಕ್ಷ್ಮಿ ಡಿಸೈನಲ್ಲೇ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಲ್ಲೇ ತೊಗೊಂಡಿದ್ದೀನಿ. ನಾನಲ್ಲಿ ಟ್ರಯಲ್ ಮಾಡಿದೆ ಯಾವ ರೀತಿ ನನಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಗ್ರೀನ್ ಬ್ಯಾಂಗಲ್ಸ್ ಅಲ್ಲೇ ಇಸ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿತ್ತು. ತುಂಬ ಕಲೆಕ್ಷನ್ಸ್ ಇತ್ತು ಇದರಲ್ಲಿ. ನನಗೆ ತುಂಬ ಹೆವಿ ಇರೋದು ಬೇಡ, ಇದು 1 ಮಂತ್ ಏನೋ ನಾವು ಆ ಟೈಮಲ್ಲಿ ಹಾಕಬೇಕಲ್ಲ ಅಂತೇಳಿ ಸ್ವಲ್ಪ ಲೈಟ್ ವೆಯ್ಟ್ ಇರೋದೇ ತೊಗೊಂಡೆ. 6 ಬ್ಯಾಂಗಲ್ಸು. ಅದಾದಮೇಲೆ ಡಿಸೈನ್ ಈ ರೀತಿ ಇದೆ. ಅದಾದಮೇಲೆ ನೆಕ್ಸ್ಟು 2 ಕ್ಲಿಪ್ಸ್ನ ತೊಗೊಂಡೆ. ಈ ಥರ ಕ್ಲಿಪ್ಸ್ ಮತ್ತೆ ತೊಗೊಂಡೆ. ಇದು ತುಂಬ ಕ್ಯೂಟಾಗಿದೆ ಬಟರ್ಫ್ಲೈ ಥೀಮಲ್ಲಿ. ಅದಾದಮೇಲೆ ಒಂದು ವುಡನ್ ಕೂನ್ ತೊಗೊಂಡೆ. ನನ್ನ ಹತ್ರ ಇತ್ತು, ಅದು ಮುರಿದೋಗ್ಬಿಟ್ಟಿತ್ತು. ಅದೇ ಒಂದು ವುಡನ್ ಕೂನ್ನ ತೊಗೊಂಡೆ. ನೆಕ್ಸ್ಟು ಸ್ವಲ್ಪ ಸ್ಟಿಕ್ಕರ್ಸ್ನ ತೊಗೊಂಡೆ. ಕಾಣಿಸ್ತೆ ಅನಿಸುತ್ತೆ. ಅದಾದಮೇಲೆ ಕಲರ್ ಸ್ಟಿಕ್ಕರ್ಸ್ನ ತೊಗೊಂಡೆ. ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸ್ಯಾರಿ ಪಿನ್ಸ್ನ ತೊಗೊಂಡೆ. ಗೋಲ್ಡ್ ಕಲರಲ್ಲಿ 2, ಸಿಲ್ವರ್ ಕಲರಲ್ಲಿ 2 ತೊಗೊಂಡಿದ್ದೀನಿ. ಇದು ತುಂಬ ಪುಟಾಣಿಗಿದೆ. ಇದಿಷ್ಟು ನಾನು ಆ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟು ಸ್ಟ್ರೀಟಲ್ಲಿ ಇದೊಂದು ಬ್ರಾಸ್ಲೆಟ್ ತೊಗೊಂಡೆ. ಅದಾದಮೇಲೆ ಇದೊಂದು ಇಯರಿಂಗ್ನ ತೊಗೊಂಡೆ. ಪ್ರೀ ವೆಡ್ಡಿಂಗ್ ಶೂಟ್ ಟೈಮಲ್ಲಿ ಬೇಕಾಗುತ್ತೆ ಅಲ್ವಾ ಈ ಥರ ಇಯರಿಂಗ್ಸ್ ಎಲ್ಲ ಆಕ್ಸೆಸರೀಸು, ಹಾಗಾಗಿ ಇದೆರಡು ತೊಗೊಂಡೆ. ಅದಾದಮೇಲೆ ಒಂದು ವೈಟ್ ಲೆಗ್ಗಿನ್ ಬೇಕಿತ್ತು ನನಗೆ ಆ್ಯಂಕಲ್ ಅಂತೂ, ಅಲ್ಲೇ ಪರ್ಚೇಸ್ ಮಾಡಿದೆ ಮಲ್ಲೇಶ್ವರಂ ಈ ಥರ ಸ್ಟ್ರೀಟಲ್ಲೇ. ಅದಾದಮೇಲೆ 2 ಕಾಟನ್ ಶಾರ್ಟ್ಸ್ ತೊಗೊಂಡೆ. ಈ ಥರ 2 ತೊಗೊಂಡೆ. ಆಮೇಲೆ ಒಂದು ವೈಟ್ ಟೀ ಶರ್ಟ್ ಬೇಕಿತ್ತು ನನಗೆ ಜೆಮ್ ಸೂಟ್ಗೆ. ಒಂದು ವೈಟ್ ಟೀ ಶರ್ಟ್ನ ಅಲ್ಲೇ ಪರ್ಚೇಸ್ ಮಾಡಿದೆ ಏರ್ ಕ್ರಾಸಲ್ಲೇ. ನೆಕ್ಸ್ಟು ನನಗೆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಟೆಂಪಲ್ ಹತ್ರ ಒಂದು ಶೂಟ್ ಇದೆ, ಅಲ್ಲಿ ನಾನು ಹಾಫ್ ಸಾರಿನ ವೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಜ್ಯುವೆಲರಿ ಬೇಕಿತ್ತು, ಹಾಗೆ ಇದನ್ನು ಪರ್ಚೇಸ್ ಮಾಡಿದೆ. ಹೀಗಿದೆ. ಇದಕ್ಕೆ ನಾನು 800 ರುಪೀಸ್ ಪೇ ಮಾಡಿದ್ದು, ಅಲ್ಲೇನು ಬಾರ್ಗಿನ್ ಇರಲಿಲ್ಲ. 800 ರುಪೀಸ್ ಪೇ ಮಾಡಿದೆ. ನೆಕ್ಸ್ಟು ರಂಜಿತ್ಗೆ ಲಾಸ್ಟ್ ಟೈಮ್ ಅವ್ರ ಜೊತೆ ಶಾಪಿಂಗ್ ಹೋದಾಗ ಅವ್ರಿಗೆ ಟ್ರಾನ್ಸ್ಪರೆಂಟು ಸನ್ಗ್ಲಾಸ್ ಹುಡುಕ್ತಿದ್ರು ಈ ಥರ. ಅದು ಸಿಗಲಿಲ್ಲ. ನೆನ್ನೆ ನಾನು ಮಲ್ಲೇಶ್ವರಮಲ್ಲಿ ನೋಡಿದೆ, ಅದಕ್ಕೆ ಇದನ್ನು ಅವ್ರಿಗೊಂದು ಪರ್ಚೇಸ್ ಮಾಡಿದೆ. ಅದಾದಮೇಲೆ ನಾನು ಲಾಸ್ಟ್ ಟೈಮ್ ಮಲ್ಲೇಶ್ವರಮ್ಗೆ ಹೋದಾಗ ಅವ್ರಿಗೆ ಫೇಸ್ ಟವಲ್ನ ತೊಗೊಂಡು ಬಂದಿದ್ದೆ. ಸ್ಮೂತಾಗಿತ್ತು ಅದು, ವಾಟರ್ ಬೇಗ ಅಬ್ಸರ್ವ್ ಆಗುತ್ತೆ. ಆ ಥರದ್ರಲ್ಲಿ ಇನ್ನೂ 2 ತೊಗೊಂಡು ಬಾ ಅಂತ ಹೇಳಿದ್ರು, ಸೊ ಅವ್ರಿಗೆ ಅಂತಂದ್ಬಿಟ್ಟು ಈ ಥರದ್ದು 2 ತೊಗೊಂಡೆ. ಅದಾದಮೇಲೆ ಈಸಿ ಬೈಯಲ್ಲಿ ಸ್ವಲ್ಪ ನೈಟ್ ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ ಅಲ್ವಾ, ತೋರಿಸ್ತೀನಿ ಯಾವ ಥರ ತೊಗೊಂಡೆ ಅಂತ. ಒಂದು ಪೈಜಾಮ ಸೆಟ್ನ ತೊಗೊಂಡೆ. ಇದು ಟೀ ಶರ್ಟು ಆ್ಯಂಡ್ ಅದಕ್ಕಿದು ಪ್ಯಾಂಟು. ನಾನು ಯಾವಾಗಲೇ ನೈಟ್ ಡ್ರೆಸ್ನ ತೊಗೊಂಡ್ರು ನನ್ನ ಸೈಜ್ಗಿಂತ 1 or 2 ದೊಡ್ಡ ಸೈಜ್ನೇ ತೊಗೊತೀನಿ, ಬಿಕಾಸ್ ನೈಟ್ ಡ್ರೆಸ್ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಲೂಸಾಗಿ ಅಂತ. ಇದೊಂದು ಪೈಜಾಮ ಸೆಟ್ಟು. ಅದಾದಮೇಲೆ 1-2 ಟೀ ಶರ್ಟ್ನ ತೊಗೊಂಡೆ ಅಲ್ಲಿ ಈಸಿ ಬೈಯಲ್ಲೇ. ಅದು ಸ್ಪಾರ್ ಒಳಗಡೆ ಇದೆ. ನೈಟ್ ವೇರ್ ಕಲೆಕ್ಷನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. 2 ಟೀ ಶರ್ಟ್ನ ತೊಗೊಂಡೆ. ಇದೊಂದು ಮತ್ತು ಇದೊಂದು ಡೈಲಿ ವೇರ್ಗೆ ಅಂತ. ಅದಾದಮೇಲೆ ಒಂದು ಸಪ್ರೇಟ್ ಪೈಜಾಮ ತೊಗೊಂಡೆ, ಫುಲ್ ಲೆಂತ್ ಇರೋದು. ಇಷ್ಟೇ. ನೈಟ್ ವೇರ್ಸಲ್ಲಿ ತುಂಬ ರೀಸನಬಲ್ ಕೂಡ. ಈ ಥರ ಪೈಜಾಮಸ್ ಎಲ್ಲ 299, ಟೀ ಶರ್ಟ್ಸ್ ಎಲ್ಲ 199, 299. ಪೈಜಾಮ ಸೆಟ್ ಎಲ್ಲ 599 ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಾನು ತುಂಬ ಸತಿ ಶಾಪ್ ಮಾಡಿದ್ದೀನಿ ನೈಟ್ ವೇರ್. ಇಷ್ಟು ಮತ್ತು ಅದೇ ಸ್ಪಾರಲ್ಲೇ ಒಂದು ಮ್ಯಾಗಿನ ತೊಗೊಂಡೆ. ಇಷ್ಟು ಅಲ್ಲಿ ಪರ್ಚೇಸ್ ಮಾಡಿದ್ದು. ಅದಾದಮೇಲೆ ಜುಡಿಯೋದಲ್ಲಿ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದೆ ಅಲ್ವಾ, ಆಕ್ಸಸರೀಸ್ ತೊಗೊಂಡೆ ಸ್ವಲ್ಪ. ಇದು ಮತ್ತು ಇದೊಂದು.
ಅದಾದಮೇಲೆ ನನ್ನ ತಂಗಿಗೆ ಈ ಥರದೊಂದು ಪ್ಯಾಂಟ್ ಕೊಡಿಸಿದ್ದೆ ಲಾಸ್ಟ್ ಟೈಮ್ ಅವಳು ಬರ್ಡೇ ಟೈಮಲ್ಲಿ ಶಾಪಿಂಗ್ ಹೋದಾಗ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದು. ತುಂಬ ಕಂಫರ್ಟಬಲ್ ಆಗಿದೆ ಈ ಪ್ಯಾಂಟು, ನೀನು ಪರ್ಚೇಸ್ ಮಾಡು ಅಂತ ಹೇಳಿದ್ಲು. ಹಾಗೆ ನಾನು ಅದರಲ್ಲಿ ಬ್ಲೂನ ಪರ್ಚೇಸ್ ಮಾಡಿದೆ. ಫುಲ್ ಲೂಸು ಪ್ಲಾಜೋ ಟೈಪಲ್ಲೇ. ಅದಾದಮೇಲೆ 2 ಪೇರ್ಸ್ ಆಫ್ ಸ್ಲಿಪ್ಪರ್ನ ತೊಗೊಂಡೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಆ್ಯಂಡ್ ಜುಡಿಯೋದಲ್ಲಿ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರೋ ಮೋಸ್ಟ್ ಆಫ್ ದಿ ಸ್ಲಿಪ್ಪರ್ಸ್ 60% ಅಲ್ಲೇ ಪರ್ಚೇಸ್ ಮಾಡಿರೋದು. ಇವೆರಡು ಪೇರ್ ಆಫ್ ಸ್ಲಿಪ್ಪರ್ಸ್ನ ತೊಗೊಂಡು ನೆಕ್ಸ್ಟ್ ವೈಟ್ನ ತೊಗೊಂಡಿದ್ದೆ ಅಲ್ವಾ, ಎರಡು ವೆಟ್ ವೈಟ್ಸ್ನ ತೊಗೊಂಡೆ. ಇಷ್ಟು ಜುಡಿಯೋ ಆ್ಯಂಡ್ ಈಸಿ ಬೈಯಲ್ಲಿ ಪರ್ಚೇಸ್ ಮಾಡಿದ್ದು. ಅದಾದಮೇಲೆ ಸ್ವಲ್ಪ ಕಾಸ್ಮೆಟಿಕ್ಸ್ನ ಪರ್ಚೇಸ್ ಮಾಡಿದೆ, ಬ್ಯೂಟಿ ಪ್ರಾಡಕ್ಟ್ಸು ತೋರಿಸ್ತೀನಿ. ನನಗೆ ಮೇಕಪ್ ಏನು ಅಷ್ಟು ಇಷ್ಟ ಆಗಲ್ಲ, ಎವ್ರಿ ಟೈಮ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿದ್ದೆ. ಬಟ್ ಈ ಸರಿ ಹೋಗಿ ಅಲ್ಲೇ ಡೈರೆಕ್ಟ್ ಶಾಪಲ್ಲಿ ನನ್ನ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಟ್ರೈ ಮಾಡಿ ಜುಡಿಯೋ ಆಪೋಸಿಟೇ ಮಂತ್ರಿ ಮಾಲಲ್ಲಿ ಇನ್ಸೈಟ್ ಅವ್ರದ್ದಿದೆಯಲ್ಲ ಅಲ್ಲಿ ಪರ್ಚೇಸ್ ಮಾಡಿದೆ. ಸ್ವಲ್ಪ ಬೇಕಾಗುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ನಾವು ಮೇಕಪ್ ಅವ್ರನ್ನ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ, ಆ ಟೈಮಲ್ಲಿ ಬೇಕಾಗುತ್ತೆ. ಆ್ಯಂಡ್ ವೆಡ್ಡಿಂಗ್ ಟೈಮಲ್ಲೂ ಬೇಕಾಗ್ಬೋದು ಅಂತಂದ್ಬಿಟ್ಟು ಪರ್ಚೇಸ್ ಮಾಡಿದೆ. ಏನಂದರೆ ಒಂದು ಫೌಂಡೇಶನ್ ತೊಗೊಂಡೆ, ಒಂದು ಕನ್ಸೀಲರು ಆ್ಯಂಡ್ ಕಾಂಪ್ಯಾಕ್ಟ್, 2 ಲಿಪ್ಸ್ಟಿಕ್ಸ್ನ ತೊಗೊಂಡೆ. ನ್ಯೂಡ್ ಶೇಡ್ ಒಂದಿದೆ, ಇನ್ನೊಂದು ರೆಡ್ಡಲ್ಲಿದೆ, ಅದು ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು, ಅದನ್ನು ತೊಗೊಂಡೆ. ಅದಾದಮೇಲೆ ಒಂದು ಐಲೈನರು ಮತ್ತು ಇಷ್ಟು ತೊಗೊಂಡಿದ್ದಕ್ಕೆ ಅವರು ಕಾಂಪ್ಲಿಮೆಂಟ್ರಿ ಆಗಿ ಒಂದು ಲಿಪ್ ಬಾಮ್ನ ಕೊಟ್ಟು. ಇದಿಷ್ಟು ಕಾಸ್ಮೆಟಿಕ್ಸ್. ಇಷ್ಟೇ ಅನಿಸುತ್ತೆ ನಾನು ಪರ್ಚೇಸ್ ಮಾಡಿದ್ದು ನೆನ್ನೆ. ಇಷ್ಟು ನೆನ್ನೆ ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದ್ದು. ನಾಳೆ ನಾನು ಸ್ವಲ್ಪ ಗೌನ್ಸ್ನ ನೋಡ್ಕೊಂಬರೋದಕ್ಕೆ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಅದು ನಿಯರ್ ಬೈ ನಾಗರಬಾವಿಲಿದೆ. ನಾಳೆ ನಾನು ಹೋಗಬೇಕಾದ್ರೆ ಆ್ಯಂಡ್ ಯಾವ ರೀತಿ ಗೌನ್ಸ್ನ ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಡೇ ಆಫ್ಟರ್ನೂನಂಗೆ ನಾನು ಸ್ಟುಡಿಯೋಗೆ ಹೋಗೋದಕ್ಕೆ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆ ರಂಜಿತ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಬಿಕಾಸ್ ಅವ್ರದ್ದು ಕೂಡ ಪ್ರೀ ವೆಡ್ಡಿಂಗ್ ರಿಲೇಟೆಡ್ ಸ್ವಲ್ಪ ಪರ್ಚೇಸಿಂಗ್ ಪೆಂಡಿಂಗ್ ಇತ್ತು, ಅದಕ್ಕೆ ಅವರು ಬರ್ತೀನಿ ಅಂತೇಳಿ ಇಬ್ಬರು ಹೊರಟ್ವಿ. ನನಗೆ 2 ಗೌನ್ಸ್ ಬೇಕಿತ್ತು, ಸೊ ಒಂದಷ್ಟು ಪಿಕ್ ಮಾಡಿ ಟ್ರಯಲ್ ಮಾಡ್ತಿದ್ದೆ ನನಗೆ ಹೇಗೆ ಕಾಣ್ತಿದೆ ಅಂತ ಹೇಳಿ. ಫಸ್ಟು ನಾನು ಇದನ್ನು ಟ್ರಯಲ್ ಮಾಡಿದೆ, ನನಗಿದು ಓಕೆ ಅಂತ ಅನ್ನಿಸ್ತು. ಇನ್ನೂ ಸೈಡ್ ಫಿಟ್ಟಿಂಗ್ ಇಶ್ಯೂ ಇತ್ತು, ಅವರು ಮೆಜರ್ಮೆಂಟ್ ತೊಗೊಂಡು ನೀವು ಹೋಗೋ ಅಷ್ಟರಲ್ಲಿ ಫಿಟ್ ಮಾಡಿ ವಾಶ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೆಕೆಂಡ್ ಇದನ್ನು ಟ್ರಯಲ್ ಮಾಡಿದೆ. ನಾವು ಬೀಚ್ ಸೈಡೂ ಸ್ವಲ್ಪ ಶೂಟ್ ಮಾಡಿಸ್ತಿರೋದ್ರಿಂದ ಬೀಚಿಗೆ ಮ್ಯಾಚ್ ಆಗೋ ಥರ ಸ್ಕೈ ಬ್ಲೂ ಥೀಮಲ್ಲೂ ಒಂದು ಔಟ್ಫಿಟ್ ಇರಲಿ ಅಂತೇಳಿ 2 ಸ್ಕೈ ಬ್ಲೂ ಕಲರಲ್ಲಿ ಔಟ್ಫಿಟ್ನ ಟ್ರಯಲ್ ಮಾಡಿದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ಅದನ್ನು ಫೈನಲ್ ಮಾಡಿ ನಾವು ಅವ್ರಿಗೆ ಅಡ್ವಾನ್ಸ್ ಪೇ ಮಾಡಿ ಹೊರಟ್ವಿ. ಇಬ್ಬರೂ ಮಾರ್ನಿಂಗಿಂದ ಊಟ ಮಾಡಿರಲಿಲ್ಲ, ಸೊ ತುಂಬ ಅಷ್ಟವಾಗಿತ್ತು. ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತ ಹೊರಟ್ವಿ. ನಾವು ವೈಟ್ ಫೀಲ್ಡಿಂದ ಹೋಗಿದ್ದಲ್ವಾ ಸ್ಟುಡಿಯೋಗೆ, ನಮಗೆ ತುಂಬ ದೂರ ವೈಟ್ ಫೀಲ್ಡಿಂದ ಸ್ಟುಡಿಯೋಗೆ 1 ಅವರ್ ಮೇಲಾಯಿತು ನಮಗೆ. ಸೊ ತುಂಬ ಹಸ್ವಾಗಿದ್ದರಿಂದ ಚೆನ್ನಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ರಂಜಿತ್ ಅವ್ರದ್ದು ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ರಂಜಿತ್ಗೂ ಕೂಡ ಇನ್ನೂ ಪ್ರೀ ವೆಡ್ಡಿಂಗಿಗೆ 1-2 ಔಟ್ಫಿಟ್ಸ್ನ ಪೆಂಡಿಂಗ್ ಇಟ್ಟಿದ್ವಿ, ಪರ್ಚೇಸ್ ಮಾಡಿರಲಿಲ್ಲ. ಅವ್ರಿಗೆ ಅಲ್ಲೇ 1-2 ಲೋಕಲ್ ಶಾಪಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ, ಅದಾದಮೇಲೆ ಅಲ್ಲೇ ನಿಯರ್ ಬೈ ಸ್ಟೈಲ್ ಯೂನಿಯನ್ ಕೂಡ ಇತ್ತು, ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಆಫ್ಟರ್ ಫ್ಯೂ ಡೇಸ್ ಮತ್ತೆ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ April 20th ಸಂಡೇ. ನಾಳೆನೇ ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಓಡ್ತಿದ್ದೀವಿ ಬೆಂಗಳೂರಿಂದ 1 ಅವರ್ಗೆ. ನಾಳೆ ಆಫ್ಟರ್ನೂನ್ ಹಂಗೆ ಓಡಬೇಕು. ಇವಾಗ ಸಲೂನಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ರಂಜಿತ್ ಅವರು ಬಂದಿದ್ದಾರೆ. ಸಲೂನಿಗೆ ಹೋಗಿ ಹಂಗೆ ಬರ್ತಾ ನಂದು ಒಂದು ವಾಚ್ ತೊಗೊಂಡಿದೆ, ಇದು ಫಿಟ್ ಮಾಡಿಸ್ಕೋಬೇಕು, ಸ್ವಲ್ಪ ಲೂಸ್ ಇದೆ, ಹಂಗೆ ಬರ್ತಾ ಫಿಟ್ ಮಾಡಿಸ್ಕೊಂಡು ಬರಬೇಕು. ನಮ್ಮ ಮನೆಯಿಂದ ಸಲೂನ್ 1 ಕಿಲೋಮೀಟರ್ ಒಳಗಡೆ ಇದೆ. ಆ್ಯಕ್ಚುಲಿ ನೆನ್ನೆ ನಾವು ಸಲೂನ್ಗೆ ಹೋಗಬೇಕಿತ್ತು, ಬಟ್ ನಾನು ನೆನ್ನೆ ಊರಿಂದ ಬಂದಿದ್ದೆ, ನೈಟಾಗಿ ಹೋಗ್ಬಿಡ್ತು, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಹೋಗಿ ಬಂದಮೇಲೆ ನಾನು ಪ್ಯಾಕ್ ಮಾಡೋದು ಕೂಡ ಇದೇ ವ್ಲಾಗಲ್ಲೇ ಶೇರ್ ಮಾಡ್ತೀನಿ, ವ್ಲಾಗ್ನ ನೋಡ್ತಾ ಇರಿ. ನಾನು ಸಲೂನಲ್ಲಿ ಜಾಸ್ತಿ ಸರ್ವಿಸ್ನ ತೊಗೊಳ್ಳಲ್ಲ, ಜಸ್ಟ್ ಏರ್ ಕಟ್ ಆ್ಯಂಡ್ ಐಬ್ರೋಸ್ ಅಷ್ಟೇ. ಫಾರ್ ದಿ ಫಸ್ಟ್ ಟೈಮ್ ವ್ಯಾಕ್ಸ್ನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಊರಲ್ಲಿ ಬೇರೆ ಒಂದು 4 ಡೇಸ್ ಇದ್ದೆ ಅಲ್ವಾ, ಫುಲ್ ಟ್ಯಾನ್ ಆಗೋಗ್ಬಿಟ್ಟಿತ್ತು, ಫೋಟೋಶೂಟ್ ಅಲ್ವಾ. ಸೊ ವ್ಯಾಕ್ಸ್ ಮಾಡಿಸಿದ್ರೆ ಸ್ವಲ್ಪ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ವ್ಯಾಕ್ಸ್ನ ಮಾಡಿಸ್ತಿದ್ದೀನಿ. ಇವರು ಏರ್ ಕಟ್ ಮಾಡಿಸಿ ಮತ್ತು ಬಿಯರ್ಡ್ನ ಟ್ರಿಮ್ ಮಾಡಿಸಿದ್ರು ಅಷ್ಟೇ. ನಾನು ಏರ್ ಕಟ್ ಮಾಡಿಸಿ ಸುಮಾರು 1 ವರ್ಷನೇ ಆಗೋಯ್ತು. ನಮಗೆ ಲಾಸ್ಟ್ ಇಯರೇ ಗೊತ್ತಿತ್ತು ಈ ಇಯರ್ ವೆಡ್ಡಿಂಗ್ ಇದೆ ನಮ್ಮದು ಅಂತ. ಸೊ ಲಾಂಗ್ ಇಯರ್ಸ್ ಬೆಳೀಲಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಸಿರ್ಲಿಲ್ಲ, ಬಿಟ್ಬಿಟ್ಟಿದೆ. ಈಗಲೂ ನಾನೇನು ಏರ್ ಕಟ್ ಮಾಡಿಸ್ಲಿಲ್ಲ, ಜಸ್ಟ್ ಫ್ರಂಟ್ ಕಟ್ನ ಮಾಡಿಸ್ದೆ ಅಷ್ಟೇ. ಶೂಟ್ ಇದೆಯಲ್ಲ, ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಮದುವೆ ಆದಮೇಲೆ ಏರ್ ಕಟ್ ಮಾಡಿಸೋದು. ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಏರ್ ಕಟ್ ಮಾಡಿಸ್ತೀನಿ ಅಂತ, ಬಿಕಾಸ್ ನಂಗೆ ಲಾಂಗ್ ಹೇರ್ಸ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಐಬ್ರೋಸ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಸೊ ಬಟ್ಟೆಯನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ಫ್ಯೂ ಔಟ್ಫಿಟ್ಸ್ನ ನಾನು ಪ್ಯಾಕ್ ಮಾಡಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ಒಂದು 4 ಔಟ್ಫಿಟ್ಸ್ ನನ್ನ ಹತ್ರ ಇದೆ. ಇನ್ನು 2 ಔಟ್ಫಿಟ್ಸ್ನ ನಾನು ಆಲ್ರೆಡಿ
ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಗೌನ್ಸ್ದು. ಆ್ಯಂಡ್ ಇನ್ನೂ ಒಂದು ಔಟ್ಫಿಟ್ಟು ಅದಿನ್ನೂ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಅದನ್ನು ನಾನು BTS ಆಫ್ ಪ್ರೀ ವೆಡ್ಡಿಂಗ್ ಶೂಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ನನ್ನ ಹತ್ರ ಎಷ್ಟು ಔಟ್ಫಿಟ್ಸ್ ಇದೆಯೋ ಈ 4 ಔಟ್ಫಿಟ್ಸ್ನ ತೋರಿಸ್ತೀನಿ. ಇದು ನಾನು ನನ್ನ ತಂಗಿ ಬರ್ಡೇ ಶಾಪಿಂಗ್ ಮಿನಿ ಬ್ಲಾಗ್ಸಲ್ಲಿ ನೋಡಿರ್ತೀರಾ. ಪ್ಯಾಂತಲ್ಲಿ ಒಂದ್ಸಲ ತೊಗೊಂಡಿದ್ದು, ಆಫರ್ ಇದೆ ಅಂತ ಅನ್ಎಕ್ಸ್ಪೆಕ್ಟೆಡ್ಲಿ. ಅದನ್ನು ಕೂಡ ನಾನು ನನ್ನ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ವೇರ್ ಮಾಡ್ತಾಯಿದ್ದೀನಿ. ಬೀಚ್ ಸೈಡ್ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದು ಮೊದಲನೇ ಔಟ್ಫಿಟ್, ಈ ಥರ ಇದೆ. ಸೆಕೆಂಡ್ ಒಂದು ಸ್ವೆಟ್ ಶರ್ಟ್ ಮತ್ತು ಒಂದು ಪ್ಯಾಂಟ್ ವೇರ್ ಮಾಡ್ತಾ ಇದ್ದೀನಿ. ಇದು ಸ್ವೆಟ್ ಶರ್ಟ್. ಇವಾಗ ಕಂಪ್ಲೀಟಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ ಔಟ್ಫಿಟ್ಸು. ನಾನು BTS ವ್ಲಾಗಲ್ಲೇ ಕಂಪ್ಲೀಟಾಗಿ ಔಟ್ಫಿಟ್ಸ್ನ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ. ಆ ಸ್ವೆಟ್ ಶರ್ಟ್ಗೆ ಇದು ಪ್ಯಾಂಟ್ನ ಮ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಒಂದು ಫ್ರಾಕೇನೆ, ವೈಟ್ ಥೀಮಲ್ಲಿ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು. ಇದನ್ನು ತೊಗೊಂಡಿದ್ದೀನಿ ವೈಟ್ ಕಲರ್ದು. ನೆಕ್ಸ್ಟು ಒಂದು ಹೇಳಿದೆ ಅಲ್ವಾ, ಪ್ಲಾಜೋ ಟೈಪಲ್ಲಿ ಜಂಪ್ ಸೂಟ್ ಆರ್ಡ್ರ್ ಮಾಡಿದ್ದೀನಿ ಅಂತ, ಅದೇ ಅದು. ಇದು ಆ್ಯಂಡ್ ಇದಕ್ಕೊಂದು ಟೀ ಶರ್ಟ್ ತೋರಿಸಿದ್ದೆ ನಾನು, ಮಲ್ಲೇಶ್ವರಮಲ್ಲೇ ತೊಗೊಂಡಿದ್ದು. ಅದನ್ನು ಕೂಡ ಪ್ಯಾಕ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಇದಿಷ್ಟು ಪ್ಯಾಕ್ ಮಾಡಿದ್ದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ವಿಡಿಯೋ ಮಾಡ್ತಿರೋದಕ್ಕೆ ಫ್ಯಾನ್ ಆನ್ ಮಾಡಿಲ್ಲ, ಆಫ್ ಮಾಡಿದ್ದೀನಿ. ಮತ್ತು ಫ್ಯಾನ್ ಸೌಂಡ್ಗೆ ನಾನು ವಾಯ್ಸ್ ಕೇಳಿಸಲ್ಲ ಅಂತ ಹೇಳಿ. ಆ್ಯಂಡ್ ಈ ಬ್ಯಾಗಲ್ಲಿ ನಾನು ಮೇಕಪ್ ಥಿಂಗ್ಸ್ನ ಪ್ಯಾಕ್ ಮಾಡ್ಕೊತಿದ್ದೀನಿ. ಈ ಒಂದು ಬ್ಯಾಗಲ್ಲಿ ಸಮ್ ಆಕ್ಸೆಸರೀಸ್, ಜ್ಯುವೆಲರಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾ, ಲೆಟ್ಸ್ ಪ್ಯಾಕ್. ಆಯಿತು. ನೆಕ್ಸ್ಟು ಸ್ಲಿಪ್ಪರ್ಸ್ನ ಪ್ಯಾಕ್ ಮಾಡ್ಕೋಬೇಕು. ನಾನೊಂದು 3 ಪೇರ್ಸ್ ಆಫ್ ಸ್ಲಿಪ್ಪರ್ಸ್ ಆ್ಯಂಡ್ 1 ಪೇರ್ ಶೂಸ್ನ ತೊಗೊತಾ ಇದ್ದೀನಿ. ಶೂ ಆ್ಯಕ್ಚುಲಿ ವಾಶ್ ಮಾಡಿಟ್ಟಿದ್ದೀನಿ. ನನಗೆ ಶೂಸ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನನ್ನ ಹತ್ರ ಶೂಸ್ ಕಲೆಕ್ಷನ್ಸ್ ತುಂಬಾ ಕಡಿಮೆ. ನಾನು ಒಂದೇ ಟೈಮೇ ಯೂಸ್ ಮಾಡಿರೋದು, ಸೊ ಅದನ್ನೇ ಇವಾಗೂ ಯೂಸ್ ಮಾಡೋಣ ಅಂತ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಾಳೆ ಮಾರ್ನಿಂಗ್ ಹೋಗಬೇಕಾದ್ರೆ ಅದನ್ನು ಬ್ಯಾಗಲ್ಲಿ ಹಾಕೊಂಡು ಹೋಗಬೇಕು. ಸ್ಲಿಪ್ಪರ್ಸ್ ನಾನು ಆಲ್ರೆಡಿ ತೋರಿಸಿದ್ದೆ, ತೋರಿಸಿದ್ದೆ ಜುಡಿಯೋದಲ್ಲಿ ತೊಗೊಂಡಿದ್ದು 2 ಪೇರ್. ಮತ್ತು ಒಂದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಒಂದು ಸೆಕೆಂಡ್. ಈ ಸ್ಲಿಪ್ಪರ್ಸ್ ಇದೊಂದು ತೊಗೊತಾ ಇದ್ದೀನಿ. ಮತ್ತು ಶೂಸು ಟೋಟಲ್ ನಂದು 4 ಪೇರ್ಸ್. ಆ್ಯಂಡ್ ರಂಜಿತ್ ಅವ್ರದ್ದು ಕೂಡ ನಾನು ಇದೇ ಟ್ರಾಲಿಯಲ್ಲೇ ಪ್ಯಾಕ್ ಮಾಡಬೇಕು. ಅವ್ರದ್ದು 7 ಪೇರ್ಸ್ ಆಫ್ ಔಟ್ಫಿಟ್ಸ್ ಇದೆ, ಇದರಲ್ಲೇ ಎಲ್ಲ ಮ್ಯಾನೇಜ್ ಮಾಡಬೇಕು. ನಮ್ಮದು ಪ್ರೀ ವೆಡ್ಡಿಂಗ್ ರಿಲೇಟೆಡ್ ಅಂದರೆ ಸ್ಲಿಪ್ಪರ್ಸು, ಆಕ್ಸೆಸರೀಸ್ ಆ್ಯಂಡ್ ಬಟ್ಟೆಗಳೆಲ್ಲ ಈ ಟ್ರಾಲಿಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಪರ್ಸ್ನಲ್ ಸ್ಟಫ್ಸ್ ಎಲ್ಲ, ಮತ್ತು ಇನ್ನೊಂದು ಸೈಡ್ ಬ್ಯಾಗ್ ಇಲ್ಲ, ನಾನು ಟ್ರಾವೆಲಿಂಗ್ ಊರಿಗೆ ಹೋಗ್ಬೇಕಾದ್ರೆಲ್ಲ ತೊಗೊಂಡು ಹೋಗ್ತೀನಲ್ಲ, ಆ ಬ್ಯಾಗಲ್ಲಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲ ಇದರಲ್ಲಿ ಡಂಪ್ ಮಾಡೋಕ್ಕಾಗಲ್ಲ. ಅಷ್ಟೇ. ನಾವು 2 ಡೇಸ್ 3 ಡೇಸ್ ಶೂಟ್ಗೆ ಹೋಗ್ತಿರೋದು, ಹಾಗಾಗಿ 1-2 ನೈಟ್ಸ್ ಸ್ಟೇ ಆಗಬೇಕಾಗುತ್ತೆ. ಸಮ್ ನೈಟ್ ಡ್ರೆಸ್ ಎಲ್ಲ ತೊಗೋಬೇಕು.
ನೈಟ್ ಡ್ರೆಸ್ ಎಲ್ಲ ನಾನು ಈ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇಬ್ರದ್ದು. ಆ್ಯಂಡ್ ಈಟಿಂಗ್ ಟೂಲ್ಸ್ನ ತೊಗೊತಾ ಇದ್ದೀನಿ, ಏರ್ ಡ್ರೈಯರ್ ಮತ್ತು ಏರ್ ಸ್ಟ್ರೈಟ್ನರ್. ನಮಗೆ ರೆಡಿ ಆಗೋದಕ್ಕೆ ತುಂಬ ಶಾರ್ಟ್ ಟೈಮ್ ಇರುತ್ತೆ, ಈಟಿಂಗ್ ಟೂಲ್ಸ್ ಎಲ್ಲ ತುಂಬ ಯೂಸ್ ಆಗುತ್ತೆ, ಅದಕ್ಕೆ ಇದನ್ನು ಇಟ್ಕೊತಿದ್ದೀನಿ. ನಂದು ಮುಗೀತು ಇಷ್ಟೇ ಪ್ಯಾಕಿಂಗ್. ನೆಕ್ಸ್ಟು ರಂಜಿತ್ ಅವ್ರದ್ದು ಮಾಡಬೇಕು, ಅವ್ರದ್ದು ಇನ್ನೇನು ತೋರಿಸೋದು. ರ್ಯಾಂಡಮ್ ಟೈಮ್ ಸ್ಪೀಡಲ್ಲಿ ಫಾಸ್ಟ್ ಹಾಕ್ಬಿಟ್ಟು ಆ ಕ್ಲಿಪ್ಪಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅವ್ರದ್ದು ಶೂಸ್ ಒಂದೆರಡು ಪೇರ್ಸ್ ಇದೆ, ಸ್ಲಿಪ್ಪರ್ಸ್ ಅವ್ರದ್ದು ಒಂದೆರಡು ಪೇರ್ ಇದೆ. ಅದೆಲ್ಲ ಇವಾಗ ಆ ಸೈಡು ನಾನು ಪ್ಯಾಕ್ ಮಾಡಬೇಕು. ಇದಿಷ್ಟು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಪ್ರಿಪ್ರೇಷನ್ಸ್ ಆ್ಯಂಡ್ ಶಾಪಿಂಗ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಮೇ ಬಿ ಲೆಂತ್ ಆಗ್ಬೋದು ಅನಿಸುತ್ತೆ, ಬಿಕಾಸ್ ಸುಮಾರು ದಿನದ ಕ್ಲಿಪ್ಪಿಂಗ್ಸ್ನ ನಾನು ಇದೊಂದೇ ವ್ಲಾಗಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ನಾಳೆ ನಾವು 1:12 ಬೆಂಗಳೂರಿಂದ ಹೋಗ್ತಾ ಅಂದಿವೆ. ನಂದು ಗೌನ್ಸ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.